ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ 79ನೇ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಐತಿಹಾಸಿಕವಾಗಿ ಆಚರಿಸಲಾಯಿತು. ತಾಲೂಕಿನ ವಿವಿಧ ಗ್ರಾಮಗಳ 85 ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ಹಾಗೂ ರೈತರಿಗೆ ಸಸಿ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಜಿಟಿ ಗ್ರೂಪ್ ವತಿಯಿಂದ ಸ್ಕೂಲ್ ಬ್ಯಾಗ್ ಹಾಗೆ ಧ್ವನಿ ಸಂಘಟನೆಯಿಂದ ನೋಟ್ಬುಕ್ 12, ಪೆನ್ ಮತ್ತು ಒಂದು ಬಾಕ್ಸ್, ಎಕ್ಸಾಮ್ ಪ್ಯಾಡ್ ಒಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿತರಣೆಯನ್ನ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು, ಉದ್ಘಾಟಕರಾಗಿ ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಶ್ರೀ ಸುರೇಶ ಗುರಪ್ಪ ತಳವಾರ ಹಾಗೂ ಮಹಾವೀರ ಶಿಕ್ಷಣ ಸಂಸ್ಥೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಮಹಾವೀರ ನೀಲಜಗಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರತಿಭಾ ಪಾಟೀಲ, ತಾಲೂಕಾ ಪಂಚಾಯತ್ ಇಂಜಿನಿಯರ್ ಶಶಿಧರ್ ಬೋಸಗೋಳ ಮತ್ತು ಗುತ್ತಿಗೆದಾರರು ಶಂಕರ ಗುಡಸಿ ಅಧ್ಯಕ್ಷತೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ರವಿ ಬಿ ಕಂಬಾಳೆ, ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ ಮರಬಸಣ್ಣನವರು ಹಾಗೂ ರೈತ ಸಂಘಟನೆಯ ತಾಲೂಕಾ ಅಧ್ಯಕ್ಷ ಸಂಜು ಹಾವಣ್ಣವರ, ಸದಾಶಿವ ಕಂಬಾಳೆ, ಶ್ರೀಕಾಂತ ತಳವಾರ, ಬಾಹುಸಾಹೇಬ ಪಾಂಡ್ರೆ, ಶಶಿಶೇಖರ ದಾಮನೆಮಠ, ಜಿಲ್ಲಾ ಕಾರ್ಯದರ್ಶಿ ಶಿವಾಜಿ ಬಾಳಿಶಗೋಳ, ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀಕಾಂತ ಚೌಗಲ, ಜಿಲ್ಲಾ ಉಪಾಧ್ಯಕ್ಷರು ಗಂಗಾಧರ ಶಿರಕಾಂವಿ ಮತ್ತು ತಾಲೂಕು ಗೌರವಾಧ್ಯಕ್ಷರು ರಮೇಶ ತಳವಾರ, ತಾಲೂಕಾ ಅಧ್ಯಕ್ಷರು ಸುನಿಲ್ ಲಳಾಗೆ, ತಾಲೂಕು ಉಪಾಧ್ಯಕ್ಷರು ಸಂತೋಷ ಪಾಟೀಲ್, ಕಾರ್ಯದರ್ಶಿ ಶಾಂತಿನಾಥ ಮಗುದುಮ್ಮ, ಜೊತೆಗೆ ಗಜಾಂಚಿ ಮಹೇಂತರ ಬೇವಿನಕಟ್ಟಿ, ಮೊಹಮ್ಮದ್ ಆರೀಫ್ ಪಠಾಣ, ವಿನಾಯಕ ಚೌಗಲ, ಅನೀಶಾ ಯಾರನಾಳ, ಶಿವು ಮಾಲಕರಿ, ಸದಾನಂದ ಎಂಎಚ್ ಹಾಗೂ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕರಿಸಿದ ಮುಖಂಡರಿಗೆ ಹಾಗೂ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುದ್ದು ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇನ್ನು ಡಾಕ್ಟರ್ ರಾವ್ ಬಿ ಕಂಬಾಳೆ. ವರದಿ ರಮೇಶ ತಳವಾರ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಪ್ರತಿಯೊಬ್ಬರಿಗೂ ಅಷ್ಟೇ ಸಂತೋಷನೂ ಇದೆ, ಅಷ್ಟೇ ದುಃಖನೂ ಇದೆ, ಅಷ್ಟೇ ನೋವು ಇದೆ, ಅಷ್ಟೇ ಸಮಸ್ಯೆ ಇದೆ. ಒಟ್ಟಿನ ಮೇಲೆ ನಮ್ಮೆಲ್ಲರ ಕಣ್ಣಿಗೆ ಸೂಟು ಬೂಟು ಹಾಕೊಂಡು ಪಾಕೆಟ್ ಒಳಗೆ 2 ಪೆನ್ ಇಟ್ಟುಕೊಂಡು ಅವ್ರು ಹೋಗ್ತಾರ ಅಂತಂದ್ರೆ ಮಸ್ತ್ ಮಜಾ ಮಾಡಕತ್ತಾರ ಅಂತಲ್ಲ, ಅದರ ಹಿಂದೆ ಬಹಳ ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸತ್ಯವನ್ನ ಬಿಚ್ಚಿಡುವವನಿಗೆ ಬಹಳಷ್ಟು ಕಂಟಕಗಳು, ಬಹಳಷ್ಟು ನೋವುಗಳು, ತೊಂದರೆಗಳು, ಮಾಧ್ಯಮದೊಳಗೆ ಇರ್ತಕ್ಕಂಥ ಈ ವ್ಯವಸ್ಥೆ ಕಾಲಕ್ಕೂ ಆಗಲೇ ನಮ್ಮ ಯಾರು ಸ್ಕೂಲ್ ಸರ್ ಹೇಳ್ತಾ ಇದ್ರು, ಸ್ವತಂತ್ರ ಪೂರ್ವದಲ್ಲಿ ಬಾಬಾ ಸಾಹೇಬ್ರವರ ಮೂಕ ನಾಯಕನಾಗಿರ್ಬೋದು, ಗಾಂಧಿಯವರ ಯಂಗ್ ಇಂಡಿಯಾ ಆಗಿರಬಹುದು, ತಿಲಕರವರ ಕೇಸರಿ ಆಗಿರಬಹುದು. ಈ ನಿಟ್ಟಿನಲ್ಲಿ ನಾನು ಆಗಲೇ ಸುರೇಶ್ನವರು ಹೇಳ್ತಾ ಇದ್ದೆ, ಇಂಚಗೇರಿ ಮಠ ಎಂಬುದು ಕೇವಲ ಮಠವಾಗಿ ನಿಂತುಕೊಂಡಿಲ್ಲ, ಅಧ್ಯಾತ್ಮ ಕಟ್ಟ ಸೀಮಿತಿ ಅಲ್ಲ. ಈ ಭವ್ಯ ಪರಂಪರೆ ಅಂದ್ರೆ ನಾನು ಇರ್ತಕ್ಕಂಥ ಗುರುಪೀಠ ಅದೇ ಇಂಚಗೇರಿ ಮಠ ಈ ದೇಶಕ್ಕೆ ಯಾವ ಯಾವ ರಂಗದೊಳಗೆ ಪ್ರವೇಶ ಮಾಡಿದ್ರೆ ಸಮಾಜ ಉಳಿತದ, ದೇಶ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಯೋಜನೆಗಳದವಲ್ಲ, ಆ ಎಲ್ಲ ರಂಗಕ್ಕೂ ನಮ್ಮ ಮಠ ಹಿಡ್ಕೊಂಡು ಬಿಟ್ಟದ. ಗಾಂಧಿ ತಿಲಕರು, ಬಾಬಾ ಸಾಹೇಬರ ನಂತರ ಕಾಲಘಟ್ಟದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಅಪ್ ಟು ವಿಜಯಪುರದಿಂದ ಹುಬ್ಬಳ್ಳಿಯವರೆಗೂ ಈ ಭಾಗದಲ್ಲಿ ಒಂದು ಪತ್ರಿಕೆ ಹೋಗ್ತಾ ಇತ್ತು. ಅದಕ್ಕ ದೇವವಾಣಿ ಅಂತ ಪತ್ರಿಕೆ ಇತ್ತು. ಆ ದೇವವಾಣಿ ಪ್ರಕಟಣೆ ಎಲ್ಲಿ ಆಗಿದ್ರೆ ನಮ್ಮ ಇಂಚಗೇರಿ ಮಠದಿಂದ ಆಗ್ತಿತ್ತು. ನಮ್ಮ ಮಠ ಕೂಡ ಪತ್ರಿಕಾ ಬಹಳ ಸಮೀಪ. ಅಷ್ಟೇ ಅಲ್ಲದೆ ನಾನು ಮೈಸೂರಲ್ಲಿ ವ್ಯಾಸಂಗ ಮಾಡುವಾಗ ಜಪ್ಪದಕಟ್ಟೆ ಅರಮನೆ ಸುತ್ತುಪೀಠದಲ್ಲಿ ನಾನು ವ್ಯಾಸಂಗ ಮಾಡುವಾಗ ಕೂಡ ಅವಾಗ ಕುಟುಂಬ ನುಡಿ ಅಂತ ಬಾಕ್ಸ್ ಬರ್ತಿತ್ತು. ಸಂಯುಕ್ತ ಕರ್ನಾಟಕ ಆಮೇಲೆ ಪ್ರಜಾವಾಣಿ ಒಳಗ ಕುಟುಂಬ ನುಡಿ ಅಥವಾ ನುಡಿ ಮುತ್ತು ಇಲ್ಲಿ ಇವತ್ತು ಸಂಯುಕ್ತ ಕರ್ನಾಟಕ ವಿಜಯವಾಣಿ ಒಳಗ ಅಲ್ಲೆಲ್ಲ ಬರ್ತಿರ್ತಾವ. ನಾನು ವ್ಯಾಸಂಗ ಮಾಡೋ ಕಾಲಘಟ್ಟಕ್ಕೂ ಅವಾಗ ಒಂದು ಲೇಖನಿ ಬರೀತಿದ್ದೆ. ಆ ನಿಟ್ಟಿನೊಳಗೆ ನೋಡೋದಾದ್ರೆ ನಾನೊಬ್ಬ ಗುರುವಾಗಿ ಕಾರ್ಯಕ್ರಮ ಬಂದಿಲ್ಲ, ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಒಬ್ಬ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವೇದಿಕೆ ಮೂಲಕ ಪತ್ರಿಕಾ ದಿನಾಚರಣೆಯನ್ನ ಮತ್ತು 79ನೇ ಸ್ವತಂತ್ರ ದಿನಾಚರಣೆಯನ್ನ ಬಹಳ ವಿಶೇಷ ಮತ್ತು ಅಪರೂಪದ ಕಾರ್ಯಕ್ರಮದೊಂದಿಗೆ ಈ ಉತ್ಸವ ನಡೆದಿದೆ. ತಾವೆಲ್ಲ ಈ ಸಂಘಟನೆ ಅಥವಾ ಈ ಪತ್ರಕರ್ತರ ಧ್ವನಿಯ ಮೂಲಕ 2 ಮಹತ್ವಪೂರ್ಣ ಕಾಯಕವನ್ನ ಇವತ್ತು ಮಾಡಿತು. ಏನು, ಒಂದು ರೈತಾಪಿ ಕುಲದವರಿಗೆ ಸಸಿಯನ್ನು ನೀಡುವುದರ ಮೂಲಕ ಭಾರತದ ಭವಿಷ್ಯದ ರತ್ನಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಪುಸ್ತಕ ಮತ್ತು ಬ್ಯಾಗ್ ಅನ್ನ ವಿತರಣೆ ಮಾಡತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ. ನೀವು ನಿಮ್ಮ ಕಣ್ಣಿಗೆ ಅದೊಂದು ಸಸಿ ಅಂತ ಕಂಡೈತಿ, ಅವರಿಗೆ ಒಂದು ಬುಕ್ ಅಂತ ಕಂಡೈತಿ ಅಷ್ಟೇ. ಆದ್ರೆ ಇದರ ಒಳ ತಾತ್ಪರ್ಯ ಬಹಳ ದೊಡ್ಡದಾಗಿದೆ. ಅವರು ಕೂಡ ಮಾಡಿರ್ತಕ್ಕಂಥ ಈ 2 ಕೊಡುಗೆಗಳು ಬಹಳ ಮಹತ್ವವನ್ನ ಕೊಡತಕ್ಕಂಥದ್ದು. ಭರವಸೆ ಕೊಟ್ಟವರು ಏನಂತ, ರೈತರಿಗೆ ಕೊಟ್ಟಿರ್ತಕ್ಕಂಥ ಗಿಡ ಏನದಲ್ಲ, ಇದರ ಅರ್ಥ ಬಡವನಿಗೆ ನೆರಳಾಗಿ ನ್ಯಾಯವನ್ನು ಒದಗಿಸ್ತೇ ಅಂತಕ್ಕಂಥ ಸಂದೇಶವನ್ನ ಕೊಡ್ತಾರೆ. ಇನ್ನು ಮಕ್ಕಳಿಗೆ ಪುಸ್ತಕ ಅಂತಂದ್ರೆ ಈ ಭವ್ಯ ಭಾರತದ ಭವಿಷ್ಯದ ಧ್ವನಿಗೆ ತಾವೆಲ್ಲ ಲೇಖನಿಗಳ ಮೂಲಕ ಜಗತ್ತಿಗೆ ಉತ್ತರವನ್ನ ಕೊಡಬೇಕು ಅಂತ ಇರ್ತದೆ. 2 ಮಹತ್ವ. ಸಸಿ ಅಂತ ಕಂಡವರಿಗೆ ಸಸಿ, ಪುಸ್ತಕ ಅಂತ ಕಂಡವರಿಗೆ ಪುಸ್ತಕ. ಆದ್ರೆ ನೆರಳಾಗಿ ಭವಿಷ್ಯವಾಗಿ ಕಾಣ್ತಕ್ಕಂಥವರಿಗೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಪಾರ. ಆ ನಿಟ್ಟಿನೊಳಗಡೆ ಇವತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಹಳ ಸುಂದರದ ಮಾತುಗಳನ್ನು ಆಡಿರ್ತಕ್ಕಂತಹ ಶ್ರೀ ಸನ್ಮಾನ್ಯ ಸುರೇಶಣ್ಣ ತಳವಾರ್ ಅವರಿಗೆ ಭಕ್ತಿ ಶರಣಾರ್ಥನೆ ಅರ್ಪಣೆ ಮಾಡಿ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರವಿ ಕಂಬಳಿ ಅವರಿಗೆ, ಸುನೀಲ್ ಆಳಗೆ ಅವರಿಗೆ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಅವರಿವರಣದ ಎಲ್ಲ ಮಹನೀಯ ಗಣ್ಯಾತಿ ಗಣ್ಯರಿಗೆ ಶರಣಾರ್ಥಿಗಳನ್ನ ತಿಳಿಸ್ತಾ